दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹಿಂದಿ ಪಾಠಶಾಲೆಗೆ ಸ್ವಾಗತ. ಇವತ್ತು ನಾವು ಹಿಂದಿಯಲ್ಲಿ ಕೆಲವು ದಿನಬಳಕೆಯ ವಾಕ್ಯಗಳನ್ನು ಕಲಿಯೋಣ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಂಬಂಧ ಬೋಧಕ ಅಂದರೆ ಪ್ರಿಪೊಸಿಷನ್ಸ್ ಏನು ನಾವು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ, ಆ ಸಂಬಂಧ ಬೋಧಕಗಳ ಬಗ್ಗೆ ಕಲಿಯೋಣ. ಯಾವ ರೀತಿ ಅದನ್ನು ನಾವು ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಸಂಬಂಧ ಬೋಧಕಗಳ ಕೆಲಸ ಏನು ಅಂದರೆ, ಈ ಸಂಜ್ಞಾ ಅಥವಾ ಸರ್ವನಾಮ ಏನಿರುತ್ತೆ ಅಂದರೆ ನೌನ್ ಅಥವಾ ಪ್ರನೌನ್, ಅದರ ಸಂಬಂಧವನ್ನು ಅಂದರೆ ಬೇರೆ ಪದಗಳೊಂದಿಗೆ ಅದರ ಸಂಬಂಧ ಏನಿದೆ, ಹೇಗೆ ಅದನ್ನು ಉಪಯೋಗಿಸ್ಬೇಕು ಅದರ ಬಗ್ಗೆ ಹೇಳೋದು. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪೆಹ್ಲಾ ಶಬ್ದ ದೇಖೆಂಗೆ ಕೆ ಸಿವಾಯ್ ಅಥವಾ ಕೆ ಸಿವ ಅಂತಲೂ ಹೇಳ್ಬೋದು. ಉಸ್ಕೆ ಸಿವ, ಕೆ ಸಿವ ಎರಡೂ ಆಗುತ್ತೆ. ಅದಲ್ಲದೆ, ಅಲ್ಲದೆ ಅನ್ನೋ ಅರ್ಥ ಬರುತ್ತೆ. वाक्य में उसका प्रयोग कैसे होता है? ಭಗವಂತನಲ್ಲದೆ ಬೇರೆ ಯಾರು ನಮ್ಮ ರಕ್ಷಣೆ ಮಾಡಬಲ್ಲರು? ಭಗವಂತನಲ್ಲದೆ ಬೇರೆ ಯಾರು ನಮ್ಮ ರಕ್ಷಣೆ ಮಾಡಬಲ್ಲರು? ಇದನ್ನು ನಾವು ಹಿಂದಿನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಹಮಾರಿ ರಕ್ಷಾ ಭಗವಾನ್ ಕೆ ಸಿವಾಯ್. ನೋಡಿ, ಭಗವಂತನಲ್ಲದೆ हमारी रक्षा भगवान के सिवाय और कौन कर सकता है? और कौन कर सकता है? ನೋಡಿ, ಸೆಂಟೆನ್ಸಲ್ಲಿ ಕೆಲವು ವರ್ಡ್ ಆರ್ಡರ್ ವ್ಯತ್ಯಾಸ ಇರುತ್ತೆ ಕನ್ನಡ ಮತ್ತು ಹಿಂದಿನಲ್ಲಿ. ಆ್ಯಸ್ ಇಟ್ ಈಸ್ ಅದೇ ಆರ್ಡ್ರಲ್ಲಿ ಬರಬೇಕು ಅಂತೇನಿಲ್ಲ. ನಮಗೆ ಅದರ ಮೀನಿಂಗ್ ಗೊತ್ತಾದರೆ ಆಯಿತು. ಸೊ ಟ್ರಾನ್ಸ್ಲೇಷನ್ನು ಪ್ರತಿಯೊಂದು ಶಬ್ದಗಳನ್ನು ಅದದೇ ಆರ್ಡ್ರಲ್ಲಿ ಕೂರಿಸ್ತಾ ಹೋದ್ರೆ ಅದು ಸರಿಯಾದ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಹಮಾರಿ ರಕ್ಷಾ ಭಗವಾನ್ ಕೆ ಸಿವಾಯ್ ಔರ್ ಕೌನ್ ಕರ್ ಸಕ್ತಾ ಹೇ. ನೋಡಿ, ನೀವು ಯಾರಿಗಾದ್ರೂ ಹೇಳ್ಬೋದು, ಮೇರಿ ಮದದ್ ಆಪ್ಕೆ ಸಿವಾಯ್ ಔರ್ ಕೌನ್ ಕರ್ ಸಕ್ತಾ ಹೇ. ನೀವು ಹೇಳ್ಬೋದು, ನನಗೆ ಸಹಾಯ ನೀವಲ್ದಲೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ? ಆಪ್ಕೆ ಸಿವ ಎರಡನ್ನು ನಾವು ಉಪಯೋಗಿಸ್ಬೋದು. ಸೊ ಈ ರೀತಿಯಾಗಿ ಈ ಕೆ ಸಿವ ಅನ್ನೋದು ಸಂಬಂಧ ಬೋಧಕ್, ಅದನ್ನು ನಾವು ಇಂಗ್ಲೀಷಲ್ಲಿ ಪ್ರಿಪೊಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್ ಕೆ ಪಾಸ್ ಅಂದರೆ ಬಳಿಗೆ, ಹತ್ತಿರ ಅನ್ನೋ ಅರ್ಥದಲ್ಲಿ ಬರುತ್ತೆ. ನಾನು ನನ್ನ ಸ್ನೇಹಿತರನ್ನು ಕರೆದುಕೊಂಡು ನದಿಯ ಬಳಿಗೆ ಹೋಗುತ್ತಿದ್ದೇನೆ. ನೋಡಿ, ನಾನು ಅಂದರೆ ಮೈ. ನನ್ನ ಸ್ನೇಹಿತರನ್ನು ಅಂತ ಹೇಳಬೇಕಾದ್ರೆ ಮೈ ಮೇರೆ ದೋಸ್ತೋಂಕೋ ಲೇಕರ್ ಅಂತ ಹೇಳಬಾರ್ದು. ಮೈ ಯಾಕೆ ಇಲ್ಲಿ ನಾನು ನನ್ನ ಎರಡು ಇಲ್ಲಿ ಮೈ ಅನ್ನೋ ಸರ್ವನಾಮದ್ದೇ ಬರುತ್ತೆ. ಮೈ ಮೇರಾ ಅಂತ ಬಂದಾಗ ನಾವಲ್ಲಿ ನಿಜವಾಚಕ ಸರ್ವನಾಮ ಅಪ್ನಾ, ಅಪ್ನೆ, ಅಪ್ನಿನ ಯೂಸ್ ಮಾಡಬೇಕಾಗುತ್ತೆ. ಮೈ ಅಪ್ನೆ ದೋಸ್ತೋಂಕೋ ಲೇಕರ್ ನದಿ ಕೆ ಪಾಸ್ ಜಾ ರಹಾ ಹೂँ. ನೋಡಿ, ಎಲ್ಲಿಗೆ ಹೋಗ್ತಾ ಇರೋದು? ನದಿ ಕೆ ಪಾಸ್. ಇಲ್ಲಿ ಕೆ ಪಾಸ್ ಅನ್ನೋದು ಸಂಬಂಧವನ್ನು ತೋರಿಸ್ತಾ ಇದೆ. ನದಿ ಕೆ ಪಾಸ್ ಜಾ ರಹಾ ಹೂँ. ಅದೇ ರೀತಿ ನೀವು ಬೇರೆ ವಾಕ್ಯಗಳನ್ನು ಮಾಡ್ತಾ ಹೋಗ್ಬೋದು. ಮೈ ಘರ್ ಕೆ ಪಾಸ್ ಹಿ ಖಡಾ ಥಾ. हमारे घर के पास एक ಮಂದಿರ್ ಹೇ, ವಹಾ ಹರ್ ದಿನ್ ಪೂಜಾ ಹೋತಿ ಹೇ. ಈ ರೀತಿ ನೀವು ಸೆಂಟೆನ್ಸನ್ನು ದೊಡ್ಡದಾಗಿ ಮಾಡ್ತಾ ಹೋಗಬೇಕು. ಆವಾಗ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಕೆ ಪಾಸ್ ಅಂದರೆ ಅದರ ಬಳಿಗೆ, ಹತ್ತಿರ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಪ್ರಿಪೊಸಿಷನ್ ಸಂಬಂಧ ಬೋಧಕೇನಿದೆ, ಕೆ ನಜ್ದೀಕ್. ನಜ್ದೀಕ್ ಅಂದ್ರೇನು? ಹತ್ತಿರ ಅಂತ, ಅದೇ ಅರ್ಥ ಬರುತ್ತೆ. ಕೆ ಪಾಸ್, ಕೆ ನಜ್ದೀಕ್ ಎರಡು ಸೇಮ್. ಕೆಲವು ಜನರು ನಿಮ್ಮಿಂದ ಪ್ರಯೋಜನ ಪಡೆಯಲು ನಿಮ್ಮ ಬಳಿ ಬರುತ್ತಾರೆ ಅಥವಾ ನಿಮ್ಮ ಹತ್ತಿರ ಬರುತ್ತಾರೆ. ಕುಚ್ ಲೋಗ್. ನೋಡಿ, ಜನರು ಅನ್ನೋದಕ್ಕೆ ಲೋಗ್ ಗೊತ್ತಿದೆ. ಕೆಲವು ಜನರು ಕುಚ್ ಲೋಗ್ ಆಪ್ಸೆ ಫಾಯ್ದಾ ಉಠಾನೆ ಕೆ ಲಿಯೆ, ನಿಮ್ಮಿಂದ ಪ್ರಯೋಜನ, ಆಪ್ಸೆ ಫಾಯ್ದಾ ಉಠಾನ ಪ್ರಯೋಜನ ಪಡೆಯಲು, ಆಪ್ಕೆ ನಜ್ದೀಕ್ ಆತೆ ಹೇ. ನೋಡಿ, ಕೆ ನಜ್ದೀಕ್, ಆಪ್ ಪ್ಲಸ್ ಕೆ. ಆಪ್ ಅಂದರೆ ನೀವು, ಆಪ್ಕೆ ಅಂದರೆ ನಿಮ್ಮ ಹತ್ತಿರ. ಆಪ್ಕೆ ನಜ್ದೀಕ್ ಆತೆ ಹೇ, ಆಪ್ಕೆ ಪಾಸ್ ಆತೆ ಹೇ ಅಂತಲೂ ಹೇಳ್ಬೋದು. ಎರಡು ಸೇಮ್ ಮೀನಿಂಗ್ ಕೊಡುತ್ತೆ, ಯಾವುದೇ ವ್ಯತ್ಯಾಸ ಇಲ್ಲ. ಅಗಲಾ ವಾಕ್ಯ ಕ್ಯಾ ಹೇ? ಅಗಲಾ ಶಬ್ದ ಹೇ ಕೆ ಸಾಥ್. ಕೆ ಸಾಥ್ ಅಂದರೆ ಜೊತೆಯಲ್ಲಿ, ವಿತ್ ಅನ್ನೋ ಅರ್ಥ ಬರುತ್ತೆ. ರಾಜು ನನ್ನ ಹಳೆಯ ಸ್ನೇಹಿತ, ಆದ್ದರಿಂದ ನಾನು ಅವನ ಜೊತೆಯಲ್ಲಿ ಹೋಗಿದ್ದೆ. ರಾಜು ನನ್ನ ಹಳೆಯ ಸ್ನೇಹಿತ, ಅದನ್ನು ನೀವು ಆ್ಯಸ್ ಇಟ್ ಈಸ್ ಬೇಕಾದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ರಾಜು ಮೇರಾ ಪುರಾನಾ ದೋಸ್ತ್ ಹೇ, ಇಸ್ಲಿಯೇ ಮೈ ಉಸ್ಕೆ ಸಾಥ್ ಗಯಾ ಥಾ. ಹಾಗೂ ಮಾಡ್ಬೋದು, ಮೈ ರಾಜು ಕೆ ಸಾಥ್ ಇಸ್ಲಿಯೇ ಗಯಾ ಥಾ ಕ್ಯೂಂಕಿ ವಹ ಮೇರಾ ಪುರಾಣ ಮಿತ್ರ ಹೇ. ಎರಡದ್ದು ಮೀನಿಂಗ್ ಸೇಮ್, ಅದು ಸೆಂಟೆನ್ಸ್ ಫಾರ್ಮೇಷನ್ ಆರ್ಡರ್ ಮಾತ್ರ ವ್ಯತ್ಯಾಸ ಇದೆ. ಮೈ ರಾಜು ಕೆ ಸಾಥ್, ರಾಜು ಕೆ ಸಾಥ್ ನೋಡಿ ಅವನ ಜೊತೆಯಲ್ಲಿ. ಇಸ್ಲಿಯೇ ಗಯಾ ಥಾ, ಕಿಸ್ಲಿಯೇ ಗಯಾ ಥಾ. ನೋಡಿ, ಇಸ್ಲಿಯೇ ಇದಕ್ಕಾಗಿ ಹೋಗಿದ್ದೆ, ಕಿಸ್ಲಿಯೇ ಕಿ ವಹ ಮೇರಾ ಪುರಾಣ ಮಿತ್ರ ಹೇ. ಆ ಥರ ಬರ್ತಾ ಹೋಗುತ್ತೆ. ಅಗಲಾ ವಾಕ್ಯ ಹೇ
ಕೆ ಅಂದರ್ಗೆ ಯಾವುದನ್ನು ಮಾಡ್ಬೋದು ನೋಡೋಣ. ಕೆ ಅಂದರ್ ಅಂದರೆ ಒಳಗಡೆ. ಈ ನೀರಿನೊಳಗೆ ಬಹಳಷ್ಟು ಮೀನುಗಳು ಇವೆ. ಇದು ಕನ್ನಡದಲ್ಲಿ ವಾಕ್ಯ. ಇದನ್ನು ನಾವು ಹಿಂದಿಗೆ ಮಾಡಬೇಕಾದ್ರೆ ಇಸ್ ಪಾನಿ ಕೆ ಅಂದರ್ ಬಹುತ್ ಸಾರಿ ಮಛಲಿಯಾಂ ಹೇ. ಈ ನೀರಿನೊಳಗೆ ಇಸ್ ಪಾನಿ ನೋಡಿ, ಇಸ್ ಪಾನಿ ಕೆ ಅಂದರ್ ನೋಡಿ, ಈ ಮನೆಯಲ್ಲಿ ಬಹಳ ಜನ ಇದ್ದಾರೆ. ಇಸ್ ಘರ್ ಕೆ ಅಂದರ್ ಬಹುತ್ ಲೋಗ್ ಹೇ. ಪಾನಿ ಕೆ ಅಂದರ್ ನೀರಿನ ಒಳಗಡೆ, ಬಹುತ್ ಸಾರಿ ಮಛಲಿಯಾಂ, ಮಛಲಿ ಏಕವಚನ, ಮಛಲಿಯಾಂ ಬಹುವಚನ मछलियाँ है. अगला शब्द क्या है? के ऊपर ಅಂದರೆ ಮೇಲೆ. के ऊपरಗೆ ಏನಾಗುತ್ತೆ? ಮೇರಿ ನಾನಿ ಛತ್ के ऊपर पापड़ सुखाती है. मेरी नानी ನೋಡಿ, नानी शब्द जो है यहाँ स्त्रीलिंग है, इसलिए मेरी नानी. ನಾನಿ ಅಂದರೆ ಇಲ್ಲಿ ತಾಯಿಯ ತಾಯಿಗೆ ನಾನಿ ಅಂತ ಹೇಳ್ತೀವಿ. ಅದೇ ತಂದೆಯ ತಾಯಿ ಆಗಿದ್ದರೆ ದಾದಿ ಅಂತ ಬರಬೇಕು. ಹಾಗೆ ತಾಯಿಯ ತಂದೆ ಆದರೆ ನಾನ ಆಗುತ್ತೆ. ಹಾಗೆ ತಂದೆಯ ತಂದೆ ಆದರೆ ದಾದಾ ಅಂತ ಯೂಸ್ ಮಾಡಬೇಕು. ಮೇರಿ ನಾನಿ, ನಾನಿ ಸ್ತ್ರೀಲಿಂಗ್ ಶಬ್ದ है इसलिए मेरी, मೈ प्लस की मेरी. मेरी नानी छत के ऊपर पापड़ सुखाती है. ನನ್ನ ಅಜ್ಜಿ ಮಾಳಿಗೆಯ ಮೇಲೆ ಹಪ್ಪಳವನ್ನು ಸುಖಾಂತಿ ಹೇ ಒಣಗಿಸುತ್ತಾಳೆ. ನೋಡಿ, ಸೂಖ್ನ ಒಣಗುವುದು, ಸುಖಾನ ಒಣಗಿಸುವುದು. ಇದನ್ನು ನಾವು ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ಕೆ ಊಪರ್. ಈಗ ಆಯಿತು. ನೆಕ್ಸ್ಟ್ ಒನ್ ಕೆ ಭೀತರ್ ಅಂದರೆ ಒಳಗಡೆ ಅಂತ. ಈ ಒಳಗಡೆಗೆ ಯಾವ ವಾಕ್ಯ ಮಾಡೋಣ? ಜಿಸ್ ಕಮರೆ ಕೆ ಭೀತರ್ ಏಕ್ ಸಾಂಪ್ ಗಯಾ ಹೇ. ನೋಡಿ, ಕೆ ಕಮರೆಗೆ ಸಂಬಂಧ ಹೇಳ್ತಾರೆ ಬೇರೆ ಜೊತೆಯ ಸಾಂಪ್. ಏನು? ಜಿಸ್ ಕಮರೆ ಕೆ ಭೀತರ್ ಯಾವ ಕೊಠಡಿಯ ಒಳಗಡೆ, ಕೆ ಭೀತರ್ ಏಕ್ ಸಾಂಪ್ ಗಯಾ ಹೇ ಒಂದು ಹಾವು ಹೋಗಿದೆಯೋ, ಗಯಾ ಹೇ ಗಯಾ ಪಾಸ್ಟ್ ಟೆನ್ಸ್ ಹೋಗಿದೆಯೋ, ಉಸ್ಮೆ ಏಕ್ ಬಚ್ಚಾ ಸೋ ರಹಾ ಹೇ ಅದರಲ್ಲಿ ಒಂದು ಮಗು ಮಲಗಿದೆ. ನೋಡಿ, ಸೋ ರಹಾ ಹೇ ಅಂದ್ಕೂಡಲೇ ಮಲಗುತ್ತಾ ಇದೆ ಬರೋದಿಲ್ಲ, ಅಲ್ಲಿ ಮಲಗಿದೆ ಅಂತಲೇ ನಾವು ಬಳಸಬೇಕಾಗುತ್ತೆ. ನಾವು ಅದಕ್ಕೆ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿದೆ ಮಲಗುತ್ತಾ ಸೋ ರಹಾ ಹೇ ಅಂತ ಮಾಡಿದರೆ ಆ ಅರ್ಥ ಬರುತ್ತೆ. ಹಾಗೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ. ಯಾವ ಕೊಠಡಿಯ ಒಳಗಡೆ ಒಂದು ಹಾವು ಹೋಗಿದೆಯೋ ವಹಾ ಅಥವಾ ಉಸ್ಮೆ ಏಕ್ ಬಚ್ಚಾ ಸೋಯಾ ಹೇ ಒಂದು ಮಗು ಮಲಗಿದೆ. ನೆಕ್ಸ್ಟ್ ಕೆ ಬಿನಾ ಅಂದರೆ ಅದಿಲ್ಲದೆ ಅನ್ನೋ ಅರ್ಥ ಬರುತ್ತೆ. ವಿಥೌಟ್ ದ್ಯಾಟ್. ಏನಿದ್ರ ಸೆಂಟೆನ್ಸ್ ಏನಿರ್ಬೋದು? ಕೋಯಿ ಜೀವ್ ಹವಾ ಕೆ ಬಿನಾ ಜೀ ನಹಿ ಸಕ್ತಾ. ಕೋಯಿ ಜೀವ್ ಯಾವುದೇ ಜೀವ, ಹವಾ ಕೆ ಬಿನಾ ನೋಡಿ, ಕೆ ಬಿನಾ ಅಂದರೆ ವಿಥೌಟ್ ದ್ಯಾಟ್. ಹವಾ ಕೆ ಬಿನಾ ಗಾಳಿ ಇಲ್ಲದೆ. ನೀರಿಲ್ಲದೆ ಅಂತ ಹೇಳಬೇಕು ನೀವು, ಪಾನಿ ಕೆ ಬಿನಾ. ಪಢಾಯಿ ಕೆ ಬಿನಾ ವಿದ್ಯೆ ಇಲ್ಲದೆ ಅಂದರೆ ಓದು ಇಲ್ಲದೆ. ಏನು ಬೇಕಾದ್ರೂ ನೀವು ಖೇಲ್ ಕೆ ಬಿನಾ ವಹ ರಹ ನಹಿ ಸಕ್ತಾ ಅಂದರೆ ಆಟವಿಲ್ಲದೆ ಅವನಿರಲಾರ. ಜೀ ನಹಿ ಸಕ್ತಾ ಬದುಕಲಾರ. ನೆಕ್ಸ್ಟ್ ಕೀ ತರಹ ಅಂದರೆ ಅಂತೆ, ಅವರಂತೆ, ಅದರಂತೆ ಹಾಗೆ ಬರುತ್ತೆ. ಬಚ್ಚೋಂ ಕಿ ತರಹ ಬಡೇ ಲೋಗ್ ಖುಲ್ಕರ್ ಹಸ್ತೆ रहेंगे तो ಹಮೇಶಾ ಖುಷ್ ರಹ ಸಕೆಂಗೆ. ಬಚ್ಚೋಂ ಕಿ ತರಹ ನೋಡಿ, ಕೀ ತರ ಮಕ್ಕಳಂತೆ. ಬಚ್ಚೋಂ ಕೀ ತರ ದೊಡ್ಡವರು, ಬಡೇ ಲೋಗ್ ದೊಡ್ಡ ಜನರು, ದೊಡ್ಡವರು ನೋಡಿ ಒಂದೇ ವರ್ಡಲ್ಲಿ ಇಲ್ಲಿ ಕೆಲಸ ಆಗ್ತಾ ಇದೆ. ದೊಡ್ಡವರು ಖುಲ್ಕರ್ ಹಸೆಂಗೆ ಹಸ್ತೆ रहेंगे ತೋ ಮುಕ್ತವಾಗಿ, ಖುಲ್ಕರ್ ಹಸ್ನ ಅಂದರೆ ಓಪನ್ ಆಗಿ ನಗೋದು. ಖುಲ್ಕರ್ ಹಸ್ತೆ रहेंगे ತೋ ನಗುತ್ತಾ ಇರುವರಾದರೆ, ನೋಡಿ ನಗುತ್ತಾ ಇದ್ದರೆ ಹೇಗೆ ಬೇಕಾದ್ರೂ ಮಾಡ್ಬೋದು. ಹಮೇಶಾ ಖುಷ್ ರಹ ಸಕೆಂಗೆ, ಹಮೇಶಾ ಯಾವಾಗಲೂ, ಖುಷ್ ರಹ ಸಕೆಂಗೆ ಖುಷಿಯಾಗಿ ಇರಬಲ್ಲರು. ಖುಷ್ ರಹ ಸಕೆಂಗೆ ಇದು ಭವಿಷ್ಯತ್ ಕಾಲದಲ್ಲಿ ಇದೆ, ಇರಬಲ್ಲರು. ಖುಷ್ ರಹತೆ ಹೇ ಖುಷಿಯಾಗಿ ಇರುತ್ತಾರೆ ಆ ಥರ ಬರುತ್ತೆ. ನೆಕ್ಸ್ಟ್ ಕೀ ತರಫ್ ಅಂದರೆ ಆ ಕಡೆಗೆ ಅಂದರೆ ಟುವರ್ಡ್ಸ್ ದಟ್, ಆ ಡೈರೆಕ್ಷನ್ ತೋರಿಸ್ತಾ ಇದೆ. ನೋಡಿ, ಬಿಲ್ಲಿ ಹಮೇಶಾ चूहे की तरफ ही देखती रहती है. बिल्ली क्या देखती रहती, किसकी तरफ देखती है? ಚೂಹೆ ಕಿ ತರಫ್ ಅಂದರೆ ಆ ಕಡೆಗೆ, ಆ ದಿಕ್ಕಿನಲ್ಲಿ ನೋಡ್ತಾ ಇರುತ್ತೆ, ಆ ಡೈರೆಕ್ಷನಲ್ಲಿ. ಬಿಲ್ಲಿ ಹಮೇಶಾ ಆಲ್ವೇಸ್ ಚೂಹೆ ಕಿ ತರಫ್, ಯಾವಾಗಲೂ ತರಫ್ ಅಂತ ಬಂದ್ಕೊಡ್ಲೆ ಅದ್ರ ಜೊತೆ ಕೀನೇ ಬರಬೇಕು. ಹಾಗೆ ನಜ್ದೀಕ್ ಅಂದರೆ ಕೆ ನಜ್ದೀಕೆ ಬರಬೇಕು. ಈ ಪ್ರಿಪೋಸಿಷನ್ಸ್ ಏನಿದೆ ಇದರ ವಿಶೇಷತೆ, ಇದು ವಿಕಾರಿ ಶಬ್ದ, ಇದು ಯಾವುದೂ ಬದಲಾಗೋದಿಲ್ಲ. ನಾನೇನಿಲ್ಲಿ ಇಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ ಅದನ್ನು ನೀವು ಯಾವುದೇ ಸೆಂಟೆನ್ಸಲ್ಲಿ ಯೂಸ್ ಮಾಡಿದರೂ ಅದು ಚೇಂಜಸ್ ಆಗೋದಿಲ್ಲ. ಅದೇ ಥರದ ಪುಲ್ಲಿಂಗ್ ಸ್ತ್ರೀಲಿಂಗ್ದು ಏನೂ ಡಿಫ್ರೆನ್ಸ್ ಅದರ ಮೇಲೆ ಆಗೋದಿಲ್ಲ. ಕಿ ತರಫ್ ಲಡ್ಕೆ ಕಿ ತರಫ್, ಲಡ್ಕಿ ಕಿ ತರಫ್, ಚೂಹೆ ಕಿ ತರಫ್, ಬಿಲ್ಲಿ ಕಿ ತರಫ್ ಏನು ಬೇಕಾದ್ರೂ ಹೇಳುವ. ಕಿ ತರಫ್ ಅನ್ನೋದು ಆ್ಯಸ್ ಇಟ್ ಈಸ್ ಇರುತ್ತೆ, ಅದು ಒಂದು ಅವಿಕಾರಿ ಶಬ್ದ ಅಂತ ನಾವು ಅದನ್ನು ಹೇಳ್ತೀವಿ. ಬಿಲ್ಲಿ ಹಮೇಶಾ ಚೂಹೆ ಕಿ ತರಫ್ ಹಿ ದೇಖ್ತಿ ಹೇ, ದೇಖ್ತಿ ರಹತಿ ಹೇ, ಬೆಕ್ಕು ಯಾವಾಗಲೂ ಇಲಿಯ ಕಡೆಗೆ ನೋಡುತ್ತಾ ಇರುತ್ತದೆ. ನೆಕ್ಸ್ಟ್
ಕಿ ಓರ್ ಅಂದರೆ ಆ ಕಡೆಗೆ ನೋಡಿ, ಕಿ ತರಫ್ ಕಿ ಓರ್, ಆ ಕಡೆಗೆ ಕಿ ಓರ್. ನೋಡೋಣ ಇದಕ್ಕೆ ಯಾವ ವಾಕ್ಯ ನೋಡೋಣ. ಅನ್ಯ ದೇಶೋಂ ಕಿ ತರ ಹಮಾರಾ ದೇಶ್ ಭೀ ಪ್ರಗತಿ ಕಿ ಓರ್, ಪ್ರಗತಿ ಎಡೆಗೆ ಅಂತ ನಾವು ಯೂಸ್ ಮಾಡ್ತೀವಲ್ಲ, ಕಿ ಓರ್ ಬಡ್ ರಹಾ ಹೇ, ಹಮಾರಾ ದೇಶ್ ಭೀ ಪ್ರಗತಿ ಕಿ ಓರ್, ಬೇರೆ ದೇಶಗಳಂತೆ ನಮ್ಮ ದೇಶವೂ, ದೇಶ್ ಭೀ ದೇಶವೂ, ಮೈ ಭೀ ನಾನು, ವಹ್ ಭೀ ಅವನು, ಭೀ ಅಂತ ಸೇರಿಸಿದ್ರೆ ಅರ್ಥ ಬರುತ್ತೆ. ಪ್ರಗತಿಯ ಕಡೆಗೆ, ಪ್ರಗತಿ ಕಿ ಓರ್ ಮುಂದುವರಿಯುತ್ತಿದೆ. ಸೊ ಈ ರೀತಿಯಾಗಿ ನೀವು ವಾಕ್ಯಗಳನ್ನು ಮಾಡ್ತಾ ಇದ್ದರೆ ಪ್ರತಿದಿನ ಹೊಸ ಹೊಸ ವಾಕ್ಯಗಳನ್ನು ನಾವು ಕಲಿಬಹುದು. ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.